ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಳಿನ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ಲಿಕ್ಕೆ ಹೊರಟೀನಿ ಅಂತಂದರೆ, ಒಬ್ಬ ದಂಪತಿಗಳು ಈ ವೃದ್ಧಾಶ್ರಮದಲ್ಲಿ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಹೇಗೆ ಆಚರಿಸ್ಕೊಂಡ್ರು ಎಂಬುದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಧನಾ ವೃದ್ಧಾಶ್ರಮ ಅಂತ ಹೇಳಿಬಿಟ್ಟು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಇವರೇ ನೋಡಿ, ಪುಷ್ಪಲತಾ ಮೇಡಮ್ ಅಂತೇಳಿ. ಇವರು ಈ ಆಶ್ರಮವನ್ನು ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಇದಕ್ಕೆ ಗೌರ್ಮೆಂಟ್ ಸಹಾಯ ಇಲ್ಲ, ಇವರೇ ಸ್ವತಃ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಮಕ್ಕಳು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಕೂಡ ಸಪೋರ್ಟ್ ಮಾಡ್ತಾ ಇದೆ ಇವರಿಗೆ. ಇವರು ಈ ಸಾಧನಾ ವೃದ್ಧಾಶ್ರಮ ಅನಾಥಾಶ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲಿದೆ ಅಂದರೆ, ದಾವಣಗೆರೆ ತಾಲೂಕು ಜಿಲ್ಲೆಯ ತುರ್ಚಕಟ್ಟ ಎಂಬ ಹತ್ತಿರ ಪುಳ್ಳಾಪುರ ಕ್ಯಾಂಪ್ ಅಂತ ಇದೆ, ಅಲ್ಲಿ ಇದೆ ಈ ವೃದ್ಧಾಶ್ರಮ. ಈ ವೃದ್ಧಾಶ್ರಮನು ಈ ಪುಷ್ಪಲತಾ ಮೇಡಮ್ ನೋಡ್ಕೊಳ್ತಾ ಇದ್ದಾರೆ. ಇದರಲ್ಲಿ 65 ಜನ ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಇದು ಅನಾಥಾಶ್ರಮವೂ ಹೌದು. ಇದು ಯಾವುದೇ ಗೌರ್ಮೆಂಟ್ ಸಹ ಇಲ್ಲ. ಕೆಲವು ದಾನಿಗಳು ಕೆಲವು ಡೊನೇಟ್ ಮಾಡ್ತಾರಲ್ಲ, ಅದರಿಂದ ನಡೆಸ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆ ನಿಜವಾಗಿ ಮೆಚ್ಚತಕ್ಕದ್ದು. ಇವರಿಗೆ ಒಂದು ಬಿಗ್ ಥ್ಯಾಂಕ್ ಯು ಹೇಳೋಣ. ಇವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ತಮ್ಮ ಸ್ವಂತ ತಂದೆ ತಾಯಿಗಳು ಅನ್ನೋ ರೀತಿಯಲ್ಲಿ ಇವ್ರನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ದಿನನಿತ್ಯ ಪ್ರತಿದಿನ ಊಟ ಹಾಕ್ತಾ ಇದ್ದಾರೆ. ಅನ್ನದಾನ ಮಹಾದಾನ ಅನ್ನುವಂತೆ ಇವರು ತುಂಬ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ, ಸಹಾಯ ಮಾಡೋಣ. ನೀವೇನಾದರೂ ಯಾರಾದರೂ ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತ್ಡೇ ಇಂಥ ಏನಾದರೂ ಫಂಕ್ಷನ್ಗಳು ಮಾಡಿಕೊಂಡ್ರೆ ಬಂದು ಇಲ್ಲಿ ಮಾಡಿಕೊಳ್ಳಿ. ಇವ್ರಿಗೆ ಒಂದೊತ್ತು ಊಟ ಹಾಕೋದ್ರಿಂದ ನಮಗೆ ತುಂಬ ಪುಣ್ಯದ ಕೆಲಸ ಆಗುತ್ತದೆ, ನಮಗೆ ಪುಣ್ಯ ಬರುತ್ತದೆ. ನಮಗೇನೋ ಅವರು ಒಂದು ಬ್ಲೆಸ್ಸಿಂಗ್ ಮಾಡ್ತಾರೆ. ನಮಗೆ ರಿಲೇಷನ್ಗೆ ಅನಾಡಿ ಸಂಬಂಧಿಕರಿಗೆ ನಾವು ಊಟ ಹಾಕೋದು ಮುಖ್ಯವಲ್ಲ. ಇಲ್ಲಿ ಬಂದು ನಾವು ಊಟ ಹಾಕಿದರೆ, ಒಂದೊತ್ತು ಊಟ ಹಾಕಿದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಅವ್ರು ನಮ್ಮ ಬ್ಲೆಸ್ಸಿಂಗ್ ಮಾಡ್ತಾರೆ. ಆಮೇಲೆ ಅವ್ರಿಗೂ ಕೂಡ, ಮೇಡಮವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಏನಾದರೂ ಯಾವುದೇ ರೂಪದಲ್ಲಿ ನಾವು ಹೆಲ್ಪನ್ನು ಇವ್ರಿಗೆ ಮಾಡ್ಬೋದು. ಇವ್ರದ್ದು ಅಕೌಂಟ್ ನಂಬರು, ಅಕೌಂಟ್ ನಂಬರು, ಬ್ಯಾಂಕ್ ನಂಬರು, ಇವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀವಿ. ನೀವು ಯಾರಾದರೂ ಸಹಾಯ ಮಾಡಬೇಕಂತ ಇದ್ದರೆ ಇಲ್ಲಿ ಬಂದು ಸಹಾಯ ಮಾಡಿ. ಇಲ್ಲಿ ಬಂದು ಸಹಾಯ ಮಾಡೋಕ್ಕಾಗದೇ ಇದ್ದರೆ ಫೋನ್ಪೇ, ಗೂಗಲ್ ಪೇ ಕೂಡ ಮಾಡ್ಬೋದು. ಇವ್ರಿಗೆ ಯಾವುದೇ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಕೊಡ್ಬೋದು. ಬಟ್ಟೆ, ಯಾವುದೇ ಹಣ್ಣುಗಳು ಕೊಡ್ಬೋದು, ಆಹಾರ ಕೊಡ್ಬೋದು, ತರಕಾರಿಗಳು ಕೊಡ್ಬೋದು. ಎನಿವನ್ನು ಯಾವುದೇ ನಾವು ಯೂಸ್ ಮಾಡಿ ಬಿಟ್ಟಂಥ ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಏನಾದರೂ ವಾಷಿಂಗ್ ಮಿಷಿನು, ಫ್ರಿಜ್ಜು, ಏನಾದರೂ ಒಂದು ಎನಿವನ್ನಾಗಲಿ ಕೊಟ್ಟು ಇಲ್ಲಿ ಹೋಗ್ಬೋದು. ಇವರಿಗೆ ಸಹಾಯ ಮಾಡ್ಬೋದು. ಮತ್ತು ದುಡ್ಡು ಕೂಡ ಸಹಾಯ ಮಾಡ್ಬೋದು. ಇವರು ಎಷ್ಟು ಚೆನ್ನಾಗಿ ಫಂಕ್ಷನನ್ನು ಅರೇಂಜ್ ಮಾಡಿದ್ದಾರೆ ನೋಡಿ. ಈ ದಂಪತಿಗಳು ಇಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಬನ್ನಿ ಈಗ ಆ ಫಂಕ್ಷನನ್ನು ಅವರು ಪುಷ್ಪಲತಾ ಮೇಡಮ್ ಅವರ ಸ್ಪೀಚ್ ಕೇಳೋಣ. ಕೆಂಚಮ್ಮನಹಳ್ಳಿಯಿಂದ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ನೇತ್ರಾವತಿ ಶಿವಕುಮಾರ್ ಅವರ 25ನೇ ಮದುವೆ ವಾರ್ಷಿಕೋತ್ಸವ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಿಶೇಷ ಊಟದ ಆಯೋಜನೆಯೊಂದಿಗೆ ಇಡೀ ಕುಟುಂಬಸ್ಥರೊಂದಿಗೆ ಆಶ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು, ಜೊತೆಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಭಗವಂತ 100 ವರ್ಷ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ತಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತೇಳಿ ಸಾಧನಾ ಆಶ್ರಮದ ಪರವಾಗಿ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಲಲಿತಮ್ಮ ಚಂದ್ರಪ್ಪ ಹಿರಿಯರು, ಅವರ ತಂದೆ ತಾಯಿಗಳು, ಅವರು ಸಹ ಆಶ್ರಮಕ್ಕೆ ಆಗಮಿಸಿದ್ದಾರೆ. ಅವರಿರುವವರೆಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ಜೊತೆಗೆ ಪ್ರಕಾಶ್ ಲೀಲಾ ಅವರು ಸಹ ಆಶ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ನಳಿನಾ ಅವರು ಸಹ ಆಶ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಕಿರಣ್ ಕುಮಾರ್ ತಿಪ್ಪೇಸ್ವಾಮಿ ಅವರು ಸಹ ಆಗಮಿಸಿದ್ದಾರೆ. ಕಿರಣ್ ಕುಮಾರ್ ಅವರು, ತಿಪ್ಪೇಸ್ವಾಮಿ ಅವರು, ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ಹಾಗೆ ಈ ದಂಪತಿಗಳಿಗೆ ಒಂದು ತುಂಬ ಆಸೆ ಇತ್ತು. ನಾವು ಒಂದು ವೃದ್ಧಾಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ನಾವು 25ನೇ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸ್ಕೊಳ್ಬೇಕು ಅಂತ. ಅದಕ್ಕೆ ಹುಡುಕಿದಾಗ ಈ ಸ್ಥಳ ಸಿಕ್ತು. ಇಲ್ಲಿ ಬಂದು ನಾವು ಒಂದು ಅಡುಗೆ ಮಾಡಿಸಿ ಇವರಿಗೆ ಊಟವನ್ನು ಹಾಕಿರ್ತಾ ಇದ್ದಾರೆ. ನಾವು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಫಂಕ್ಷನ್ ಮಾಡಿಕೊಂಡು ರಿಲೇಷನ್ಗೆ ಬಂದು ಬಳಗಕ್ಕೆ ನಾವು ಊಟ ಹಾಕಿದರೆ ಅವ್ರ ಕೊನೆಗೆ ನಮಗೆ ಒಂದು ಮಾತಾದರೂ ಅಂದೋಗ್ತಾರೆ, ಬಿಡಲ್ಲ ಅಲ್ವಾ? ಅದಕ್ಕಿಂತ ಇದು ಮೇಲಲ್ವಾ? ಇಂಥ ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ನಾವು ಆಚರಿಸ್ಕೊಂಡ್ರೆ ಎಷ್ಟು ಖುಷಿಯಾಗಿರ್ತಿದೆ. ಒಂದು ಒಪ್ಪತ್ತಿನ ಊಟ ಹಾಕಿದ್ದೀವಿ ಅಂತ ಒಂದು ಪುಣ್ಯದ ಕೆಲಸ ಕೂಡ ಮಾಡ್ತೀವಿ. ಅವರಿವರನ್ನದೇ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ತಂದೆ ತಾಯಿಯಂದ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ, ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಸಾಧನಾ ಆಶ್ರಮದ ಆಡಳಿತ ಮಂಡಳಿಯವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ,
ಈ ದಿನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತಮ್ಮ 25ನೇ ಮದುವೆ ವಾರ್ಷಿಕೋತ್ಸವವನ್ನ ತಮ್ಮ ಮಕ್ಕಳ ಪ್ರೀತಿಯ ಅಪೇಕ್ಷೆ ಮೇರೆಗೆ ಸಾಧನಾ ಆಶ್ರಮದಲ್ಲಿ ಮಾಡ್ಕೊಳ್ಳೇಬೇಕು ಅಂತೇಳಿ ಕುಟುಂಬಸ್ಥರ ಒಂದು ಒತ್ತಾಯದ ಮೇರೆಗೆ ಆಗಮಿಸಿರ್ತಕ್ಕಂಥ ನೇತ್ರಾವತಿ ಶಿವಕುಮಾರ್ ದಂಪತಿಗಳಿಗೆ ಜೊತೆಗೆ ಎಲ್ಲಿ ಏನು ನಾವು ನಮ್ಮ ಕೈಲಾದ ಸಹಾಯ ಸಹಕಾರವನ್ನ ಮಾಡಿದ್ರೆ ಅದು ತಲುಪುತ್ತೆ ಅನ್ನೋದನ್ನ ಅವರು ಕೂಡ ಮನಗಂಡು ಜೊತೆಗೆ ಅವರು ಕೂಡ ಒಂದು ಕ್ರಿಯೇಟಿವ್ ವರ್ಕ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ತುಂಬಾ ಖುಷಿ ವಿಚಾರ. ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಡೆಸ್ತಾ ಇದಾರಂತೆ, ಅದು ಕೋವಿಡ್ ಇಂದ ನಡೆಸ್ತಾ ಇದಾರಂತೆ. ಆ ಒಂದು ಚಾನಲ್ ಕೂಡ ನಿಮಗೆ ಸಕ್ಸಸ್ ಆಗ್ಲಿ ಅಂತೇಳಿ ನಾನು ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಸಾಧನಾಶ್ರಮದ ಎಲ್ಲ ಹಿರಿಯರ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೀನಿ ಮೇಡಮ್. ಯಾಕೆಂದ್ರೆ ಒಂದು ಈ ಖಾಲಿ ಬುರುಡೆ ದೆವ್ವಗಳ ಭೂತಗಳ ಮನೆ ಅನ್ನೋ ಹಾಗೆ ನಾವು ಎಷ್ಟು ತಲೆನ ಖಾಲಿಯಾಗಿ ಬಿಟ್ಕೊಳ್ತೀವಿ, ಕೆಲಸ ಇಲ್ದಂಗೆ ಇರ್ತೀವಿ, ಅಷ್ಟು ನಾವು ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಒಂದು ಭೂತಗಳ ಮನೆಗಳು ತರ ಆಗುತ್ತೆ. ಯಾವಾಗ್ಲೂ ಕೂಡ ನಾವು ಮೈಂಡಿನ ಯಾವ್ದಾದ್ರೂ ಒಂದು ಕ್ರಿಯೇಟಿವಿಟಿ ಆಕ್ಟಿವಿಟಿನಲ್ಲಿ ತೊಡಗಿಸ್ಕೊಂಡಿದ್ದೆ ಆಯ್ತು ಅಂದ್ರೆ ವಿಷಯಗಳ ಒಂದು ಗುಂಪು ಮತ್ತು ಭಂಡಾರವನ್ನೇ ನಮ್ಮ ತಲೆ ಒಳಗೆ ಇಟ್ಕೊಳ್ಬಹುದು. ಜೊತೆಗೆ ಮಾಡ್ಬೇಕಾದ್ರೆ ನಾವು ಫಸ್ಟ್ ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ನಾವು ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ ಅಂದಾಗ ಸ್ವಲ್ಪ ಎಡರು ತೊಡರುಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಇವ್ ಯಾಕೆ ಬೇಕು ಏನು ಅನ್ನೋ ಅಂತದ್ದು ಎಲ್ಲದೂ ಕೂಡ ಬರುತ್ತೆ. ಅದು ಹೋಗ್ತಾ ಹೋಗ್ತಾ ಸಾಕ್ತಾ ಹೋದಾಗ ಅದರ ಸವಿರುಚಿ ಏನು ಅಂತೇಳಿ ನಾವು ಕೂಡ ಅನುಭವಿಸಿ ಬೇರೆಯವ್ರಿಗೂ ಕೂಡ ಅನುಭವಿಸ್ಲಿಕ್ಕೆ ಬಿಡ್ತೀವಲ್ಲ ಅನ್ನೋದು ಒಂದು ಖುಷಿ ವಿಚಾರ ಆಗಿರುತ್ತೆ. ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಆ ಚಾನಲ್ ಅಲ್ಲಿ ಏನು ಬೇಕಾಗಿರ್ತಕ್ಕಂಥ ಸಂದೇಶಗಳನ್ನ ತಲುಪಿಸುವಂತ ಕೆಲಸಗಳು ಇನ್ನೂ ಹೆಚ್ಚಿನದಾಗಲಿ. ಜೊತೆಗೆ ಹೌದಾ ಅವರು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ನ ನಡೆಸ್ತಾ ಇದಾರಂತೆ. ಇವರಿವರೆಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂದ್ರೆ ಈ ಸಮಾಜ ಮುಖಿ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಜೊತೆಗೆ ಎಲ್ಲಿ ಆಗು ಹೋಗುಗಳ ಬಗ್ಗೆ ಒಳ್ಳೆ ವಿಚಾರಗಳನ್ನ ತಿಳಿಸುವಂತ ಒಂದು ಚಾನಲ್ ಆಗ್ಲಿ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇದೀವಿ, ಈಗ ಟಿವಿಗಳನ್ನ ಆನ್ ಮಾಡಿದ್ರೆ ಯಾಕಾದ್ರೂ ಮಾಡ್ತೀವಪ್ಪ ಅನ್ನೋ ಒಂದು ಮಟ್ಟಕ್ಕೆ ಆಗೋಗಿದಾವೆ. ಇದರಲ್ಲಿ ಒಂದು ಒಳ್ಳೆ ವಿಷಯವನ್ನ ಮುಟ್ಟಿಸೋಂಥದ್ದು, ಸಂದೇಶಗಳನ್ನ ಕೊಡ್ತಕ್ಕಂಥದ್ದು, ಅವಶ್ಯಕತೆಗಳನ್ನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ಆಗದೆ ಇರ್ತಕ್ಕಂಥದ್ದನ್ನ ಸರ್ಕಾರದವರೆಗೂ ಕೂಡ ಒಯ್ಯುವಂತ ಕೆಲಸ ಆಗಿರ್ಬೋದು, ಇಲ್ಲ ಸಹಾಯ ಸಹಕಾರ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು, ಅಥವಾ ಎಲ್ಲೇ ಏನೇ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿರೋದು ನಿಂತೋಗಿದ್ರು ಕೂಡ ಅದರ ವಿರುದ್ಧವಾಗಿ ನಿಂತು ಆ ಚಾನಲ್ ಅಲ್ಲಿ ಮಾಡೋ ಅಂತ ಶಕ್ತಿ ಇಬ್ರು ಕೂಡ ಸಹೋದರಿಗೂ ಕೊಡ್ಲಿ ಭಗವಂತ ಅಂತೇಳಿ ಕೇಳ್ಕೊಳ್ತೀನಿ. ನಾವು ಮಾಡ್ತಕ್ಕಂಥ ಕೆಲಸ ಯಾವುದು ಅನ್ನೋದಕ್ಕಿಂತ ಆ ಕೆಲಸಕ್ಕೆ ಎಷ್ಟು ನ್ಯಾಯವನ್ನ ನಾವು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತಂತೆ. ಅಂತ ಒಂದು ನ್ಯಾಯವನ್ನ ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲಿ, ಇನ್ನೂ ಕೂಡ ಹೆಚ್ಚಿನ ಸಮಾಜ ಸೇವೆ ತಮ್ಮಿಂದ ಆಗ್ಲಿ ಅಂತ ಹೇಳಿ ಹೇಳ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಸಾಧನಾ ಆಶ್ರಮದಲ್ಲಿ ಒಂದು ವಿಶೇಷ ಊಟದ ಆಯೋಜನೆಯನ್ನ ಮಾಡಿ ದೇವರ ರೂಪಗಳಲ್ಲಿ ಇರ್ತಕ್ಕಂಥ ಇವರುಗಳ ಒಂದು ಆಶೀರ್ವಾದ ಸದಾ ನಿಮ್ಮ ಕುಟುಂಬ ವರ್ಗಕ್ಕಿರ್ಲಿ ಅಂತೇಳಿ ನಾನು ಕೂಡ ಶುಭವನ್ನು ಹಾರೈಸುತ್ತಾ, ತಾವು ಕೂಡ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ನೇತ್ರಾವತಿ ಅವರಿಗೆ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಲೋ, ನಾನು ನೇತ್ರ ಅಂತೇಳಿ. ನಮ್ದು ಇವತ್ತು 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ.
ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕೋಕ್ಕಿಂತ ಹೊಟ್ಟೆ ಹಸಿದವ್ರಿಗೆ ಊಟ ಹಾಕಬೇಕು. ಈ ಮುಖಾಂತರ ನಾನು ನಿಮ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಎಷ್ಟೇ ತುಪ್ಪದಲ್ಲಿ ಏನೇ ಅಡುಗೆ ಮಾಡಿ ಆ ತುಪ್ಪದಲ್ಲಿ ಕೈ ತೊಳಿಸಿದ್ರು ಕೂಡ ಅವ್ರು ನಮ್ಮ ರಿಲೇಷನ್ ಕರೆದು ನಾವೆಲ್ಲ ಊಟ ಹಾಕ್ಸಿದ್ರೆ ಅವ್ರು ನಮ್ಮ ಬಗ್ಗೆ ಒಂದು ನೆಗೆಟಿವ್ ಮಾತಾಡೇ ಹೋಗೋದು. ಹಾಗಾಗಿ ನನಗೆ ಅದು ಇಷ್ಟ ಇರಲಿಲ್ಲ. ಈ ಥರ ನಾನೊಂದು ಈ ಥರ ವೃದ್ಧಾಶ್ರಮ ಅಥವಾ ಅನಾಥ ಏನೇ ಆಗಿರ್ಬೋದು, ಯಾವುದೇ ಇದರಲ್ಲಿ ನಾನು ಊಟಕ್ಕೆ ಹಾಕ್ಸ್ಬೇಕು ಬಹಳ ದಿನಗಳಿಂದ ಒಂದು ಆಸೆ ಇತ್ತು. ನೋಡಿದ್ರಲ್ಲ ಮೇಡಮ್ ಅವರ ಸ್ಪೀಚ್ ಎಷ್ಟು ಅದ್ಭುತವಾಗಿತ್ತಂತ. ಈ ವಿಡಿಯೋವನ್ನು ಮಾಡಲಿಕ್ಕೆ ಮತ್ತು ನಾವು ತೆಗಿಲಿಕ್ಕೆ ಫೋಟೋ ತೆಗಿಲಿಕ್ಕೆ ಮೇಡಮ್ ಅವರ ಪರ್ಮಿಷನ್ ಕೇಳಿಬಿಟ್ಟು ನಾವು ವಿಡಿಯೋನ ಚಾನಲ್ಗೆ ಹಾಕ್ಲಿಕ್ಕೆ ಪರ್ಮಿಷನ್ ತಗೊಂಡು ಹಾಕ್ತಾ ಇದ್ದೀವಿ. ನಿಜ ಅವ್ರು ಹೇಳಿದ್ದು. ನಾವು ಎಷ್ಟೇ ಇದ್ರೂ ಕೂಡ ಊಟಕ್ಕೆಲ್ಲ ಏನು ಮಾಡಿಸಿದ್ರು, ಹೇಗೆ ನಡೀತು ಎಂಬುದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಬಂದೇ ಬರ್ತವೆ. ಈ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಹೋಗಿ. ಥ್ಯಾಂಕ್ ಯು. ಶ್ಲೋಕ ನೆನಪಾಯ್ತು, ಇರುವ ಭಾಗ್ಯವನ್ನೆನ್ನದು ಬಾರೆ ನೆಂಬುದು ಬಿಡು ಅರುಷಕ್ಕಿದೆ ದಾರಿ ಅಂತೇಳಿ. ಆ ರೀತಿಯಾಗಿ ನಾವು ಇರೋ ಅದರೊಳಗೇನೆ ಒಂದು ತೃಪ್ತಿ ಸನ್ಮಾರ್ಗವನ್ನು ಹುಡ್ಕೊಂಡು ಹೋಗ್ಬೇಕು ಅಂದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂತ ಒಂದು ಕೆಲಸವನ್ನ ನಾವು ಮಾಡ್ಬೇಕಂತೆ. ಖಂಡಿತ ಸಂಬಂಧಿಕರುಗಳು ನಾವು ಯಾವುದೇ ರೀತಿ ಇದ್ರು, ಏನೇ ಮಾಡಿದ್ರು, ಯಾವುದೇ ಕೆಲಸ ಮಾಡಿದ್ರು, ನಾವು ಮುಂದೆ ಹೋದ್ರು, ಬೇರೆ ಎಜುಕೇಶನ್ ಮಾಡ್ಕೊಂಡು ಹೋದ್ರು ಕೂಡ ಅದು ನಿಂದನೆಗಳು ಸಹಜ. ಯಾಕೆಂದ್ರೆ ನಾವು ಹೊರಗಡೆ ಅದನ್ನ ನಾವು ಕೊಟ್ಟಾಗ ಆ ಪ್ರೀತಿ ಮಮಕಾರವನ್ನು ನಾವು ಪಡ್ಕೊಳ್ತೀವಲ್ಲ, ಅದ್ರದ್ದು ಏನು ಅನ್ನೋದು ನಮಗ್ ಮಾತ್ರ ಅದು ಗೊತ್ತು. ಅದನ್ನ ನಾನು ಕೂಡ ಅನುಭವಿಸಿದೀನಿ. ಯಾಕೆಂದ್ರೆ ಅಲ್ಲಿ ನಾವು ಯಾವುದೇ ಒಂದು ಅವ್ರ ಕಾರ್ಯಕ್ರಮಗಳಿಗೆ ಹೋದಾಗ ನಮಗೆ ಸಿಗ್ತಕ್ಕಂಥ ಗೌರವನೇ ಬೇರೆ, ನಾವು ಸಾಮಾಜಿಕವಾಗಿ ಕೆಲಸ ಮಾಡಿ ನಾವು ಸಾಮಾಜಿಕ ಕೆಲಸಗಳಲ್ಲಿ ಹೋದಾಗ ಸಿಗ್ತಕ್ಕಂಥ ಗೌರವನೇ ಬೇರೆ. ಅದು ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅನ್ನೋ ಹಾಗೆ ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಇಷ್ಟದ ಪ್ರಕಾರ ನಾವು ನಡ್ಕೊಂಡು ಹೋಗೋದು ಉತ್ತಮ. ಅವ್ರು ಹೇಳಿದಾಗೆ ಸಂಬಂಧಿಕರ ನಡುವೆ ಅಂದ್ರೆ ಅದೇ ಏನೋ ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿ ನೀರೆರೆದ್ರು ಅದೇನಾದ್ರೂ ಸಿಹಿ ಕೊಡಬಲ್ಲದೆ ಅನ್ನೋ ರೀತಿನಲ್ಲಿ ಯಾವತ್ತು ಬೇವೇನೆ, ಸಿಹಿನೇ, ಸಿಹಿ ಸಮಾಜ ಸೇವೆ ಅಂತ ನಾನು ಕೂಡ ಭಾವಿಸಿ ಆ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ಅಂತೇಳಿ ಮತ್ತೊಮ್ಮೆ ತಮಗೆ ಶುಭವನ್ನು ಹಾರೈಸುತ್ತಾ